ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RJ ಟೆಕ್ ಲೈಫ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರದರ್ ಬಾಟಕ್ ಮಿಷಿನ್ನ ಸಂಪೂರ್ಣವಾದಂತಹ ಟೈಮಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಆಲ್ಮೋಸ್ಟ್ ನಾವು ಪಾರ್ಟ್ 1ನಲ್ಲಿ ನಾನು ಅದೇ ಹೇಳಿದ್ನಲ್ಲ, ಇದು ಪಾರ್ಟ್ 1 ಮತ್ತು ಪಾರ್ಟ್ 2 ಆಗುತ್ತೆ ಅಂತೇಳಿ. ಪಾರ್ಟ್ 1ನಲ್ಲಿ ನಾವೇನು ಸ್ಟಾಪ್ ಮಾಡಿದ್ದೀವಿ ಅಂದರೆ ಎಲ್ಲಿಗೆ ನಿಲ್ಲಿಸಿದ್ವೋ ಅದನ್ನು ಮುಂದುವರಿಸ್ಕೊಂಡು ಈ ಒಂದು ಪಾರ್ಟ್ನ, ಇದು ಪಾರ್ಟ್ 2 ಅಲ್ಲಿ ಈ ಏನೇನು ಬ್ಯಾಲೆನ್ಸ್ ಸೆಟ್ಟಿಂಗ್ಸ್ ಇತ್ತಲ್ಲ, ಅಂದರೆ ಕಂಪ್ಲೀಟ್ ಟೈಮಿಂಗ್ ಸೆಟ್ಟಿಂಗ್ಸ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ನಾವೇನು ಕಂಪ್ಲೀಟ್ ಕ್ರ್ಯಾಂಕ್ ರ್ಯಾಡ್ ಮತ್ತು ಮೇನ್ ಅಪ್ಪರ್ ಶಾಫ್ಟ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ನೋಡಿದ್ದೀವಿ. ಇದರಲ್ಲಿ ಅದನ್ನು ಉಳಿದ ಭಾಗದಲ್ಲಿ ಇದನ್ನು ಆ ಸೆಟ್ಟಿಂಗ್ಸ್ನ ಯಾವ ರೀತಿ ಟೈಮಿಂಗ್ ಸೆಟ್ ಮಾಡ್ಕೊಳೋದು ಮೇನ್ ಇಂಪಾರ್ಟೆಂಟ್ ವಿಡಿಯೋ ಇದರಲ್ಲಿ. ಯಾಕಂದರೆ ಅದರಲ್ಲಿ ಅಸೆಂಬಲ್ ಮಾಡೋದು ನೋಡಿದ್ವಿ, ಅದರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ನಾನು ಹೇಳ್ಕೊಟ್ಟಿದ್ದೀನಿ. ಇದನ್ನು ಮುಂದುವರಿಸಿ ಇದರಲ್ಲಿ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ನ ಟೈಮಿಂಗ್ಸ್ನ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಳೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಅವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಪಾರ್ಟ್ 1 ಅಷ್ಟೇ, ಯಾರೆಲ್ಲ ನಿಮ್ಮ ಕೇಸ್ ಮಿಸ್ ಮಾಡ್ಕೊಂಡಿದ್ರೆ ಆ ಪಾರ್ಟ್ 1 ವಿಡಿಯೋನೂ ಸಹ ನಾನು ನಿಮಗೆ ಇದರಲ್ಲೇ ಎಂಡ್ ಸ್ಕ್ರೀನಲ್ಲಿ ಮತ್ತು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನೂ ನೋಡಿ, ಅವಾಗ ಈ ವಿಡಿಯೋ ನೀವು ನೋಡಿದಾಗ ಸಂಪೂರ್ಣ ಮಾಹಿತಿ ಈ ಬಾಟಕ್ ಮಿಷಿನ್ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಎಸ್ಪೆಷಲಿ ಹೊಸಬರಿಗೆ, ನ್ಯೂ ಪರ್ಸನ್ಸ್ ಯಾರೆಲ್ಲ ಕಲಿತಾ ಇದ್ದಾರೆ ಮತ್ತು ಕೆಲಸ ಮಾಡ್ತಾ ಇದ್ದಾರಲ್ಲ, ಅವ್ರಿಗಂತೂ ತುಂಬ ಒಳ್ಳೆ ವಿಡಿಯೋ ಇದು. ಏನಕ್ಕೆ ಇದು ಪ್ರಾಕ್ಟಿಕಲ್ಲಾಗಿ ನಾವು ಮಾಡಿರ್ತಕ್ಕಂಥ ವಿಡಿಯೋ. ಸೊ ಇದು ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲ್ಸು ಮತ್ತು ಟೈಮಿಂಗ್ಸು ಎಲ್ಲ ಇದರಲ್ಲಿ ಇರುತ್ತೆ. ಹಾಗಾಗಿ ನಿಮಗೆ ಇದು ಈಸಿ ಆಗುತ್ತೆ. ಮತ್ತು ಎಂದಿನಂತೆ ಯಾರೆಲ್ಲ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನೋಡ್ತಾ ಇದ್ದಾರೆ, ದಯವಿಟ್ಟು ಫಾಲೋ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ಬನ್ನಿ ನಾವು ವಿಡಿಯೋದ ಬಗ್ಗೆ ನೋಡೋಣ. ಆಲ್ರೆಡಿ ನಾವು ಮಿಷಿನ ನಮ್ಮ ವರ್ಕ್ಶಾಪ್ ತೊಗೊಂಡಿದ್ದೀವಿ. ಆಲ್ರೆಡಿ ಇದು ಮುಂಚೆನೇ ನಾನು ನಿಮಗೆ ಹೇಳಿದ್ದೀನಿ. ಸೊ ಇವಾಗ ಆಲ್ರೆಡಿ ನಾವು ಪಾರ್ಟ್ 1ನಲ್ಲಿ ಏನು ನೋಡಿದ್ವಿ, ಗ್ರಾಮ್ ಕ್ರಾಡು ಮತ್ತು ಅಪ್ಪರ್ ಶಾಫ್ಟ್ನ ಚೇಂಜ್ ಮಾಡೋದನ್ನ ಯಾವ ರೀತಿ ಅಂತೇಳಿ ನೋಡಿದ್ವಿ. ಮತ್ತು ಅದನ್ನ ಅಸೆಂಬಲ್ ಮಾಡೋದು ಯಾವ ರೀತಿ, ಕೆಲವೊಂದು ಲಾಜಿಕ್ಸ್ನ ಮತ್ತು ಸೆಟ್ಟಿಂಗ್ಸ್ನ ಸಹ ಹೇಳ್ಕೊಟ್ಟಿದ್ದೆ. ಇದರಲ್ಲಿ ಉಳಿದಂಥ ಟೈಮಿಂಗ್ ಸೆಟ್ಟಿಂಗ್ಸ್ನ ನೋಡ್ತಾ ಹೋಗೋಣ. ಸೊ ಈಗ ನೀವು ಇದರಲ್ಲಿ ಏನು ನೋಡ್ತಾ ಇದ್ದೀರಿ, ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲೊಂದು ಸ್ಲಾಟ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಅಂದರೆ ಕ್ರ್ಯಾಂಕ್ ರಾಡ್ ಮತ್ತು ಈ ಮೇನ್ ಅಪ್ಪರ್ ಶಾಫ್ಟು ಮೋಟ್ರಿಗೆ ಮತ್ತು ಅಪ್ಪರ್ ಶಾಫ್ಟ್ ಏನಿದೆಯಲ್ಲ, ಶಾಫ್ಟ್ ಜಾಯಿಂಟಿಂಗ್ ಏರಿಯಾ ಅಂತ ಹೇಳ್ತೀವಿ, ಅಂದರೆ ಜಾಯ್ನಿಂಗ್ ಏರಿಯಾ. ಈ ಎರಡು ಜಾಯ್ನಿಂಗ್ ಏರಿಯಾದಲ್ಲಿ ಯಾವ ರೀತಿ ಟೈಮಿಂಗ್ ಸೆಟ್ಟಿಂಗ್ ಮಾಡೋದು ಅಂತ ಇದರಲ್ಲಿ ನೋಡ್ತಾ ಇದ್ದೀರಿ ನೋಡಿ. ಇದರಲ್ಲಿ ಫಸ್ಟ್ ಸ್ಕ್ರೂಲಲ್ಲಿ ಸ್ಲಾಟ್ ಬರುತ್ತೆ. ಸೊ ಈ ಒಂದು ಕ್ಲಿಪ್ಪನ್ನು ನೀವು ಆಲ್ರೆಡಿ ಫಸ್ಟ್ ಪಾರ್ಟ್ 1ನಲ್ಲೂ ಸಹ ನೋಡಿರ್ತೀರಿ. ಇದು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ, ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಹಾಗಾಗಿ ಆ್ಯಸ್ ಫಾರ್ ವಿಡಿಯೋ ಸ್ನೇಹಿತರೆ, ಅದನ್ನೇ ನಾನು ಹೇಳ್ತಿರೋದು ಮುಂಚೆಯಿಂದ. ಈ ವಿಡಿಯೋ ಪ್ರಕಾರ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಈ ಕ್ರ್ಯಾಂಕ್ ರಾಡು ಮತ್ತು ಅಪ್ಪರ್ ಶಾಫ್ಟ್ನ ಚೇಂಜ್ ಮಾಡ್ಕೊಳೋದು ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಅದೆಲ್ಲ ಆದಮೇಲೆ ಸೊ ನೀವು ಈ ಕ್ಲಿಪ್ ನೋಡ್ತಾ ಇದ್ದೀರಿ ನೋಡಿ, ಈ ಇಮೇಜಸ್ಸು ಟೇಕಪ್ ಲಿವರ್ ಅಸೆಂಬಲ್. ಇದನ್ನೂ ಅಷ್ಟೇ, ಇದನ್ನು ತುಂಬ ಇಂಪಾರ್ಟೆಂಟೇ. ಯಾಕಂದರೆ ಪ್ರತಿಯೊಂದೂ ಅಷ್ಟೇ, ಯಾವುದೂ ನಿಮಗೆ ಇದು ಅಂತೇನಿಲ್ಲ, ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥನೇ ವಸ್ತುಗಳು ಇವು ಎಲ್ಲನೂ ಅಷ್ಟೇ ಕ್ಲಾರಿಟಿಯಾಗಿ ಮತ್ತು ಅದ್ರ ಪ್ರಕಾರ ಅದು ಯಾವ ರೀತಿ ಟೈಮಿಂಗ್ ಬರುತ್ತೋ ಅದೇ ರೀತಿಯೇ ಫಿಕ್ಸ್ ಮಾಡಬೇಕು. ನೀವು ಯಾವುದೋ ಒಂದು ಸುಮ್ಮನೆ ಏನೋ ಸ್ಕ್ರೂ ಅಲ್ಲಿ ಕುಂಟಿಸ್ಬಿಟ್ಟು ಟೈಟ್ ಮಾಡ್ತೀನಿ ಅಂದರೆ ಬರಲ್ಲ ಕರೆಕ್ಟಾಗಿ. ಸೊ ನೀವು ವಿಡಿಯೋ ನೋಡ್ಕೊಳ್ಳಿ, ಆ್ಯಸ್ ಪರ್ ವಿಡಿಯೋ ನೀವು ಫಾಲೋ ಆಗಿ. ಈ ಕಡೆ ನಿಮಗೆ ಇದರಲ್ಲಿ ಈ ಟೇಕಪ್ ಲಿವರ್ ಅಷ್ಟೇ ಏನಕ್ಕೆ ಇಂಪಾರ್ಟೆಂಟು ಅಂದರೆ, ನಿಮಗೆ ಅದು ನೀವು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಸ್ಕ್ರೂ ಟೈಟ್ ಮಾಡ್ತಾ ಇದ್ದೀನಲ್ಲ, ಆ ಸ್ಕ್ರೂ ಎಲ್ಲ ಟೈಟ್ ಆದಮೇಲೆ ನೀವು ನೋಡ್ಕೊಳ್ಳಿದ್ರೆ ಫಸ್ಟ್ ಸ್ಕ್ರೂ ಮತ್ತು ಸೆಕೆಂಡ್ ಸ್ಕ್ರೂ, ಅಂದರೆ 2 ಸ್ಕ್ರೂ ಸ್ಟೆಪ್ಸ್ ಇದೆ ಅಲ್ಲಿ. ಆ ಸ್ಟೆಪ್ ಸ್ಕ್ರೂ ಅಲ್ಲಿ 2 ಸ್ಕ್ರೂ ಇರೋ ಜಾಗದಲ್ಲಿ ನಿಮ್ಗೆ ಆ ಟೇಕಪ್ ಲಿವರ್ ಕೂತ್ಕೊಳುತ್ತೆ. ಮತ್ತು ಇನ್ನು ನಿಮ್ಗೆ ಅದರಲ್ಲೂ ನಿಮಗೆ ನೀವೊಂದು ಇದರಲ್ಲಿ ನಿಮಗೊಂದು ಲಾಜಿಕ್ ಹೇಳ್ಕೊಡ್ತೀನಿ. ಆ ಲಾಜಿಕ್ ಪ್ರಕಾರ ನೀವು ಇದನ್ನು ನೀವು ಅಡ್ಜಸ್ಟ್ ಮಾಡಿದ್ರೆ ನಿಮಗೆ ಟೇಕಪ್ ಲಿವರ್ ಯಾವುದೇ ರೀತಿಗೂ ತೊಂದರೆ ಆಗದೆ ಈಸಿಯಾಗಿ ಮೆಥಡಲ್ಲಿ ಬಂದ್ಬಿಡುತ್ತೆ. ಏನಪ್ಪ ಆ ಲಾಜಿಕ್ಕು ಅಂದರೆ, ನೀವು ಹ್ಯಾಂಡ್ ರೊಟೇಷನ್, ನೀವು ಫುಲ್ಲಿನ ರೊಟೇಷನ್ ಮಾಡಿದಾಗ ಬಾಡಿ ಒಳಗಡೆ ಈ ಕಡೆಗೂ ಟಚ್ ಆಗಬಾರ್ದು, ಈ ಕಡೆಗೂ ಟಚ್ ಆಗಬಾರ್ದು. ನೋಡಿ ನಾನು ತಿರುಗಿಸಿ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? ನೀವು ಇನ್ ಕೇಸ್ ಏನಾದ್ರು ಅಲ್ಲೇನೋ ಬೈ ಮಿಸ್ಟೇಕಾಗಿ ಸ್ಲಾಟ್ ಏನಾದರೂ ಚೇಂಜ್ ಮಾಡಿ ಕೊಂಡಿಸಿದ್ರು ಸಹ ಅವಾಗ ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಕಡಿಮೆ ಅಂದ್ರೂ ಒಂದು 2 mm ಗ್ಯಾಪ್ ಬರುತ್ತೆ. ಈ ಕಡೆನೂ ಅಷ್ಟೇ, ನಿಮಗೆ ಎಲ್ಲೂ ಬಾಡಿಗೆ ಟಚ್ ಆಗೋಲ್ಲ. ನೀವು ಅಲ್ಲೇನೋ ಸ್ಲಾಟ್ ಚೇಂಜ್ ಆಯಿತು ಅಂದರೆ ಈ ಕಡೆ ಒಂದು ಸೈಡ್ ಎಲ್ಲನೂ ಬಾಡಿಗೆ ಹೊಡಿತಾ ಇರುತ್ತೆ, ಆ ಮೂಮೆಂಟ್ ಫ್ರೀಯಾಗಿ ರೊಟೇಷನ್ನೇ ಬರಲ್ಲ, ಕಂಪ್ಲೀಟ್ ಸೈಕಲ್ ಕಂಪ್ಲೀಟ್ ಆಗೋದಿಲ್ಲ. ಅದನ್ನೇ ಹೇಳ್ತಾರೆ ನೋಡಿ, ನಿಮಗೆ ನಾನು ಝೂಮ್ ಹಾಕಿ ಸಹ ಮ್ಯಾಕ್ಸಿಮಮ್ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಸ್ಕ್ರೂಸು ಅದನ್ನು ಅಷ್ಟೇ, ಆ ಸ್ಲಾಟ್ ಕರೆಕ್ಟಾಗಿ ಟೈಟ್ ಆಗುತ್ತೆ ನಿಮಗೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ, ಆ್ಯಸ್ ಪರ್ ವಿಡಿಯೋ ನೀವು ಫಾಲೋ ಆಗಿ ಸ್ನೇಹಿತರೆ, ನಿಮಗೆ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಇದು ನಾವು ಪ್ರಾಕ್ಟಿಕಲ್ ಮಾಡಿರ್ತಕ್ಕಂಥ ವಿಡಿಯೋನೇ ನಿಮಗೆ ತೋರಿಸ್ತಾ ಇರೋದು. ಏನು ನಾವೊಂದು ರೀತಿ ಮಾಡಿ ನೀವೊಂದು ರೀತಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಇದ್ರ ಪ್ರಕಾರ ನೀವು ಮಾಡಿದ್ರೆ ಪಕ್ಕ ಬಂದೇ ಬರುತ್ತೆ. ಅದನ್ನೇ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇರೋದು. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನು ಇರೋದಿಲ್ಲ. ನಿಮಗೆ ಕ್ಲೀನಾಗಿ ಆ ಟೈಮಿಂಗ್ ಆಗಿರ್ಬೋದು ಮತ್ತು ಆ ಟೈಮಿಂಗ್ ಸೆಟ್ಟಿಂಗ್ ಸ್ಲಾಟ್ಸ್ ಹೇಳ್ತಾ ಇದ್ದಿಲ್ಲ, ಅದು ಅಷ್ಟೇ ಪಕ್ಕ ನಿಮಗೆ ಮ್ಯಾಚ್ ಆಗುತ್ತೆ. ಸೊ ಇವಾಗ ಇದೆಲ್ಲ ಆದಮೇಲೆ ನೀವು ನೋಡ್ತಾ ಇದ್ದೀರಿ. ಸೊ ಇದು ನೀಡಬಾರ್ದು ಆ ಸೈಡ್ ಬ್ಲಾಕು ಮತ್ತು ಆ ಕನೆಕ್ಟಿಂಗು.
ಇದರೊಳಗಡೆಯಿಂದ ನೀಡ್ಲ್ ಬರ್ ಮೂಮೆಂಟ್ ಆಗೋದು. ಸೊ ಆ ಬ್ಲಾಕ್ನ ಆ ಸ್ಪೇಸ್ ಏನಿದೆಯಲ್ಲ ಅಲ್ಲಿ ಆದಷ್ಟು ಸ್ವಲ್ಪ ಗ್ರೀಸ್ ಹಾಕ್ಕೊಂಡು ಕುಂಡಿಸ್ಕೊಳ್ಳಿ. ಆಮೇಲೆ ಮತ್ತು ಸ್ವಲ್ಪ ಆಯಿಲು, ಏನಕ್ಕೆ ನಾವು ಎಲ್ಲ ಬಿಚ್ಚಿ ಮತ್ತು ಹೊಸದಾಗಿ ಫಿಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆಯಿಲ್ ಯೂಸ್ ಮಾಡಿ. ಸೊ ಇದನ್ನು ಆ ಟೇಕಪ್ ಲಿವರ್ದು ಲಿಂಕ್ ಇತ್ತಲ್ಲ ಅದರೊಳಗಡೆ ಕುಂಡ್ರಿಸ್ಕೊಂಡು ಈ ನೀಡ್ಲ್ ಬಾರ್ ಕನೆಕ್ಟಿಂಗ್ನ ಆ ಬುಷಲ್ಲಿ ಜಸ್ಟ್ ಇದನ್ನ ಪುಷ್ ಮಾಡಿದ್ರೆ ಆ ಪಿನ್ ಅದರಲ್ಲಿ ಲಾಕ್ ಆಗುತ್ತೆ. ಎಷ್ಟು ಇನ್ನೇನು ಇಲ್ಲ ಇದರಲ್ಲಿ ಟೈಮಿಂಗು. ತುಂಬ ಸಿಂಪಲ್ಲಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಕ್ಲೀನಾಗಿ ಡೀಪಾಗಿ ನೀವು ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ಪ್ರಾಕ್ಟಿಕಲಾಗಿ ನೀವು ಇದೊಂದು ಸಲ ನಿಮ್ಗೆ ಈ ಥರ ಆಗಿದ್ದಾಗ ನೀವು ಟ್ರೈ ಮಾಡಿ. ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಇದ್ದರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ ಸ್ನೇಹಿತರೆ, ಹಾಗಾಗಿ ನಾನು ಹೇಳ್ತಾ ಇರೋದು. ಸೊ ಅದೆಲ್ಲ ಆಯ್ತಲ್ಲ, ಈಗ ನೀಡ್ಲ್ ಬಾರ್ನ ನಾವು ಮತ್ತೆ ಫಿಕ್ಸ್ ಮಾಡೋಣ. ಅಂದರೆ ಈ ನೀಡ್ಲ್ ಬಾರ್ ಅಷ್ಟೇ ನೋಡಿ, ಟಾಪಿಂದ ನಾವು ಹಾಕ್ಕೊಂಡ್ರೆ ನಾವು ಪುಷ್ ಮಾಡ್ಕೊಳ್ಳಿ ಅಲ್ಲಿಂದ ಸ್ವಲ್ಪ. ನೋಡಿ ನಾನು ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು ಕಷ್ಟ ಸ್ವಲ್ಪ ಆಯಿಲ್ ಯೂಸ್ ಮಾಡಿ. ಏನಕ್ಕೆ ಅಂದರೆ ಸ್ಮೂತಾಗಿ ವರ್ಕ್ ಆಗುತ್ತೆ. ಮತ್ತು ಏನಾದರೂ ಡಸ್ಟು ಅಥವಾ ಏನಾದ್ರು ರಸ್ಟ್ ಥರ ಇದ್ರೂ ಅದು ನಿಮಗೆ ಫ್ರೀಯಾಗಿ ಮೂವ್ಮೆಂಟ್ ಆಗೋದ್ರಿಂದ ನಿಮಗೆಲ್ಲೂ ಟೈಟ್ ಅಂತ ಅನಿಸೋದಿಲ್ಲ, ಅದೊಂದು ಉದ್ದೇಶ. ಸೊ ಇದು ತುಂಬ ಒಳ್ಳೆಯ ಒಂದು ಮೆಥಡ್ ಸಹ, ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ನಿಮಗೆ. ಸೊ ನೋಡ್ಕೊತಾ ಇದ್ದರೆ ಸೊ ನೀಡ್ಲ್ ಬಾರ್ನ ನಾವು ಫಿಕ್ಸ್ ಮಾಡ್ತೀವಿ. ಈ ನೀಡ್ಲ್ ಬಾರ್ ಟೈಮಿಂಗ್ಸು ಅಷ್ಟೇ ತುಂಬ ಈಸಿ ಮೆಥಡಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಎಷ್ಟು ಡಿಫಿಕಲ್ಟ್ ಮಾಡಿದ್ರೆ ನಿಮ್ಗೆ ಅಷ್ಟು ಕಷ್ಟ ಆಗ್ಬಿಡುತ್ತೆ ನೀವು ಅರ್ಥ ಮಾಡ್ಕೊಳೋದ್ರಲ್ಲೂ, ಎಸ್ಪೆಷಲಿ ಹೊಸಬರಿಗೆ ನಾನು ಹೇಳ್ತಾ ಇರೋದು. ಸೊ ಸೀನಿಯರ್ಸ್ ನಾನು ಮುಂಚೆಯಿಂದ ಹೇಳೋದು ಆಲ್ಮೋಸ್ಟ್ ಗೊತ್ತಿರುತ್ತೆ. ಇನ್ ಕೇಸ್ ಇದರಲ್ಲಿ ತುಂಬ ಕೆಲವೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಏನಾದರೂ ನಿಮಗೆ ಯೂಸ್ ಆಗೋಂಥದ್ದಿದ್ರೆ ನೀವು ಸಹ ನೋಡಿ ಮಾಡ್ಕೊಬೋದು, ತಪ್ಪೇನಿಲ್ಲ. ಎಲ್ಲರೂ ಅಷ್ಟೇ, ನಾವು ಕೆಲವರೊಂದು ಹತ್ರ ನೋಡಿ ಕಲ್ತಿರ್ತೀವಿ. ಸೊ ಅದೇ ರೀತಿಯೇ ಸೊ ನೀವು ಅಷ್ಟೇ. ಇದು ಮತ್ತು ಇದು ನೋಡ್ತಾ ಇದ್ದೀರಲ್ಲ, ಇದು ತುಂಬ ಇಂಪಾರ್ಟೆಂಟು. ಟ್ರಿಮ್ಮಿಂಗ್ ಅಪ್ಪರ್ ರಾಡ್ ಇದು, ಓಕೆನಾ. ಈ ಅಪ್ಪರ್ ರಾಡು ಅಷ್ಟೇ, ಇದಕ್ಕೆ ಒಂದು ಮೆಜರ್ಮೆಂಟ್ ಇದೆ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಸ್ ಪರ್ ಈ ಮೆಜರ್ಮೆಂಟ್ ಇದ್ರೇ ಕರೆಕ್ಟಾಗಿ ನಿಮಗೆ ಟ್ರಿಮ್ಮಿಂಗ್ ಫಂಕ್ಷನ್ ಕರೆಕ್ಟಾಗಿ ಬರೋದು. ಇಲ್ಲಾಂದರೆ ನಿಮಗೆ ಏನೇ ಮಾಡಿ ಸ್ನೇಹಿತರೆ ಟ್ರಿಮ್ಮಿಂಗ್ ಕರೆಕ್ಟ್ ಬರೋದಿಲ್ಲ. ಸೊ ಆ ರಾಡ್ನ ಟಾಪಿಂದ ಈ ಒಂದು ಟ್ರಿಮ್ಮಿಂಗ್ ಕನೆಕ್ಟ್ ಆಗಿರುತ್ತೆ. ಸೊ ಇದಕ್ಕೊಂದು ಶಾಫ್ಟು ಸ್ಪ್ರಿಂಗ್ ಎಲ್ಲ ಬರುತ್ತೆ. ಫಸ್ಟ್ ಅಲ್ಲಿ ಲಾಕ್ ಮಾಡಿಕೊಂಡು ಅಲ್ಲಿ ಬಾಟಮಲ್ಲಿ ಅದಕ್ಕೊಂದು 10 ಸೈಜ್ ಒಂದು ಬೋಲ್ಟ್ ಬರುತ್ತೆ. ಇದು ಅಷ್ಟೇ ಶಾಫ್ಟ್ ನೀವು ನೋಡ್ತಾ ಇದ್ದೀವಿ ನೋಡಿ, ಆ್ಯಸ್ ಪರ್ ಡಿಟೋ ಏನೂ ಚೇಂಜಸ್ ಇರಲ್ಲ. ಇದನ್ನು ಪುಷ್ ಮಾಡಿಕೊಂಡು ಆ ಸ್ಪ್ರಿಂಗ್ನ ಅದರೊಳಗಡೆ ಲಾಕ್ ಮಾಡಿಕೊಂಡು ಅಲ್ಲಿ ಒಂಥರ ಸ್ಟೆಪ್ ಥರ ಇತ್ತಲ್ಲ ಅದರಲ್ಲಿ ಈ ಅಲಂಕಿ ಸ್ಕ್ರೂ ಇದೆಯಲ್ಲ ಅಲ್ಲಿ ಟೈಟ್ ಮಾಡಿ ಅಷ್ಟೇ. ಇದ್ರ ಟೈಮಿಂಗ್ ಇಷ್ಟೇ, ಬೇರೆ ಇನ್ನೇನು ಇಲ್ಲ. ಇದಕ್ಕೇನು ಟೈಮಿಂಗ್ ಇರೋದಿಲ್ಲ. ಇದೆಲ್ಲ ಆದಮೇಲೆ ಇದೆಯಲ್ಲ, ಇದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ. ಆ ಅಡ್ಜಸ್ಟ್ಮೆಂಟ್ನ ನಿಮಗೆ ನಾನು ತೋರಿಸ್ತೀನಿ. ಸೊ ಜಸ್ಟ್ ಮ್ಯಾನ್ಯುವಲ್ ಫಂಕ್ಷನ್ ನೀವು ನೋಡ್ಕೊಳ್ಳಿ, ಆ ಸ್ಪ್ರಿಂಗ್ ಫಂಕ್ಷನ್ ಅಷ್ಟೇ ನಿಮ್ಗೆ ತೋರಿಸಿ. ಇದು ನೋಡಿ, ಇದು ಆ ಟ್ರಿಮ್ಮಿಂಗ್ ಲಿವರ್ ಮೂವ್ಮೆಂಟ್ ಆಗೋದಕ್ಕೆ ಒಂದು ಪ್ಲೇಟ್ ಇದು ನೋಡಿ. ಇಲ್ಲಿ 10 ಸೈಜ್ ಒಂದು ಬೋಲ್ಟ್ ಕಾಣಿಸ್ತಾ ಇದೆಯಲ್ಲ, ಇದರಲ್ಲೇ ಆ ಟ್ರಿಮ್ಮಿಂಗ್ ಲಿವರ್ನ ಅಡ್ಜಸ್ಟ್ ಮಾಡೋದು. ಅಂದರೆ ಅಪ್ಪು ಡೌನು, ಅಂದರೆ ಆ ಫಂಕ್ಷನ್ನು ಈಸಿಯಾಗಿ ಫಂಕ್ಷನ್ ಆಗೋದಕ್ಕೆ ಅಡ್ಜಸ್ಟ್ಮೆಂಟ್ ಆ ಒಂದು 10 ಸೈಜ್ ಬೋಲ್ಟಲ್ಲಿ. ಇದನ್ನು ನಿಮಗೆ ನಾನು ಅದನ್ನೇ ಹೇಳಿದ್ನಲ್ಲ, ಆಮೇಲೆ ತೋರಿಸ್ತೀನಿ ಅಂತೇಳಿ ಇದರಲ್ಲಿ ಅಡ್ಜಸ್ಟ್ ಮಾಡೋದು. ಮೇಜರಾಗಿ ನಾನು ಫಸ್ಟ್ ತೋರಿಸ್ನಲ್ಲ, ಆ ಲೆಂತ್, ಆ ಮೆಜರ್ಮೆಂಟ್ ರಾಡ್ ಲೆಂತ್ ಕರೆಕ್ಟ್ ಬಂತು ಅಂದರೆ ನಿಮ್ಗೆ ಇಲ್ಲಿ ಫಂಕ್ಷನಿಂಗ್ ಕರೆಕ್ಟಾಗಿ ಬಂದೇ ಬರುತ್ತೆ. ಆ ರಾಡ್ ಲೆಂತ್ ತುಂಬ ಏನೇನೋ ವೇರಿ ಆಯಿತು ಅಂದರೆ ನಿಮ್ಗೆ ಟ್ರಿಮ್ಮಿಂಗ್ ಕರೆಕ್ಟ್ ಬರೋದೇ ಇಲ್ಲ ಫಂಕ್ಷನ್. ಇದು ನಿಮ್ಮ ಮೈಂಡಲ್ಲಿ ಇರಲಿ. ಮತ್ತು ಇದರಲ್ಲಿ ಕೆಲವೊಂದು ಸೂಕ್ಷ್ಮವಾದಂಥ ಒಂದು ಪಾಯಿಂಟ್ಸ್ ಇದೆ, ಅದನ್ನೂ ನಿಮಗೆ ತೋರಿಸ್ತೀನಿ, ಝೂಮ್ ಮಾಡಿ ಸಹ ತೋರಿಸ್ತೀನಿ. ಇದು ನೋಡ್ಕೊಳ್ಳಿ, ಟ್ರಿಮ್ಮಿಂಗ್ ಏರಿಯಾ ಇಲ್ಲಿ ನಿಮಗೆ ಒಂದು ಸ್ಲಾಟ್ ಕಾಣಿಸ್ತದೆ ನೋಡಿದ್ರೆ, ಒಂದು ಮಾರ್ಕ್ ಕಾಣಿಸ್ತದೆ ನೋಡಿ. ಬಾಡಿಯಲ್ಲಿರ್ತಕ್ಕಂಥ ಮಾರ್ಕು, ಆ ಟ್ರಿಮ್ಮಿಂಗ್ ಕ್ಯಾಮಲ್ಲಿರ್ತಕ್ಕಂಥ ಮಾರ್ಕು, ಇವೆರಡೂ ಸಹ ಮ್ಯಾಚ್ ಆಗಬೇಕು. 0.1 mm ಆ ಕಡೆ ಇದ್ರೆ ಏನೂ ಸಹ ಪ್ರಾಬ್ಲಮ್ ಇಲ್ಲ. ಸೊ ಇದು ನಿಮ್ಮ ಮೈಂಡಲ್ಲಿ ಇರಲಿ. ಆ ಟ್ರಿಮ್ಮಿಂಗ್ ಅದು ಕರೆಕ್ಟಾಗಿ ಪೊಸಿಷನ್ ಬಂತು ಅಂದರೆ ಆ ಮಾರ್ಕ್ ಕರೆಕ್ಟಾಗಿ ನಿಮಗೆ ಟ್ರಿಮ್ಮಿಂಗ್ ಫಂಕ್ಷನ್ ಕರೆಕ್ಟಾಗಿ ಬರುತ್ತೆ. ಲಿವರ್ ಫಂಕ್ಷನ್ ಟ್ರಿಮ್ಮಿಂಗ್ ಆಗಿ ಓಪನ್ ಆಗುತ್ತೆ. ಇಲ್ಲಾಂದರೆ ಅದು ಜಾಮ್ ಆಗೋ ಸಾಧ್ಯತೆ ಇರುತ್ತೆ. ಅವಾಗೂ ಸಹ ನೀಡ್ಲು ಕಟ್ ಆಗೋದು ಮತ್ತು ಉಕ್ಸೆಟ್ ಕಟ್ ಆಗೋ ಸಾಧ್ಯತೆ ಇರುತ್ತೆ. ಟ್ರಿಮ್ಮಿಂಗ್ ನೀಡ್ಲು ಕಟ್ ಆಯಿತು, ಆ ಸ್ಪೀಡಲ್ಲಿ ಏನಾಗುತ್ತೆ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಮತ್ತು ಮ್ಯಾನ್ಯಲ್ ಫಂಕ್ಷನ್ ನೋಡಿರಿ, ಈ ಥರ ಚೆಕ್ ಮಾಡ್ಕೊಳ್ಳಿ. ಅದೆಲ್ಲ ಫಿಟ್ಟಿಂಗ್ ಆದಮೇಲೂ ಸಹ ಜಸ್ಟ್ ಆ ಟ್ರಿಮ್ಮಿಂಗ್ ಲಿವರ್ ಕರೆಕ್ಟ್ ಒಳಗಡೆ ಹೋಗಿ ಕೈ ಪ್ರೆಸ್ ಮಾಡಿದ್ರೆ ಪುಷ್ ಆಗಿ ಆಚೆ ಬಂದ್ಬಿಡ್ಬೇಕು ಅದು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಿ ನೀಡ್ಲ್ ಬಾರ್ ಮಾರ್ಕ್ ಸಹ ನೋಡ್ತಾ ಇದ್ದೀರಿ. ನಿಮಗೆ ಇದು ಒರಿಜಿನಲ್ ನೀಡ್ಲ್ ಬಾರ್ ಸ್ನೇಹಿತರೆ. ಒರಿಜಿನಲ್ಲಲ್ಲಿ ನಿಮಗೆ ಮಾರ್ಕ್ ಇರುತ್ತೆ. ಮಾರ್ಕ್ ಇಲ್ದಿರೋದನ್ನ ಯಾವ ರೀತಿ ಸೆಟ್ಟಿಂಗು ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಬಾಟಮಲ್ಲಿ, ಅದನ್ನು ನೋಡ್ಕೊಳ್ಳಿ. ಆ್ಯಸ್ ಪರ್ ವಿಡಿಯೋ ನೀವು ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇದೆ, ಇನ್ನೂ ಒಂದ್ಸಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆ ಉಕ್ಕು ಡ್ರೈವ್ ಇದೆಯಲ್ಲ, ಉಕ್ಕು ಡ್ರೈವಿಗೆ ನೀಡ್ಲು ಫುಲ್ ಡೌನ್ ಪೊಸಿಷನಲ್ಲಿ ಆ ಓಲು ಅರ್ಧ ಮೇಲೆಗಡೆ ಕಾಣಂಗೆ ಆ ಒಂದು ಡ್ರೈವಿಗೆ ಇಟ್ಕೊಳ್ಳಿ ನೋಡಿ, ಆ್ಯಸ್ ಪರ್ ವಿಡಿಯೋ. ಆವಾಗ ನಿಮಗೆ ಕ್ಲೀನಾಗಿ ನೀಡ್ಲ್ ಬಾರ್ ಟೈಮಿಂಗ್ಸು, ಇದು ಈಸಿ ಮೆಥಡು. ನೀಡ್ಲ್ ಬಾರ್ನ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದು ಈ ಒಂದು ಮೆಥಡಲ್ಲಿ. ಸೊ ಇದು ನಿಮಗೆ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಅವಾಗ ನೀಡ್ಲ್ ಬಾರಲ್ಲಿ ಮಾರ್ಕ್ ಇಲ್ಲ ಅಂದರೂ ಅದು ಈಸಿ ಮಾಡ್ಕೊಬೋದು. ಅದಾದಮೇಲೆ ಉಕ್ ಟೈಮಿಂಗು ಅಷ್ಟೇ, ಉಕ್ ಸೆಟ್ ಟೈಮಿಂಗ್ ಅಷ್ಟೇ 3 mm ಇಂದ 3.5 mm ನೀವು ಟೈಮಿಂಗ್ಸ್ ಆ ಒಂದು ಗ್ಯಾಪ್ನ ನೀಡ್ಲಿಗೂ ಮತ್ತು ಈ ಒಂದು ಉಕ್ ಸೆಟ್ಗೆ ಗ್ಯಾಪ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಇನ್ನೂ ಈಸಿ ಬೇಕು ಅಂದರೆ ಒಂದು ಯಾವುದಾದ್ರು 3 mm ಅಲಂಕಿ ತೊಗೊಂಡು ಆ ಒಂದು ಗ್ಯಾಪ್ನ ಅಡ್ಜಸ್ಟ್ಮೆಂಟ್ ನೀವು ನೋಡಿಕೊಂಡ್ರು ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇದೆಲ್ಲ ಈಸಿ ಮೆಥಡು, ನಿಮ್ಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿ ನೀವು ಮಾಡ್ಕೊಳ್ಳಿ, ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಮತ್ತು ಕ್ಲಿಯರೆನ್ಸ್ ಅಷ್ಟೇ, 0 ಕ್ಲಿಯರೆನ್ಸ್ ಮೇಂಟೈನ್ ಮಾಡಿ. ಟಚ್ ಆಗೋಗೂ ಕೊಡಬೇಡಿ, ಫುಲ್ ಗ್ಯಾಪು ಕೊಡಬೇಡಿ. ಗ್ಯಾಪ್ ಕೊಟ್ಟರು ಸ್ಕಿಪ್ ಸ್ಟಿಚ್ ಬರುತ್ತೆ, ಥ್ರೆಡ್ಡು ಕಟ್ ಆಗ್ತಾ ಇರುತ್ತೆ. ಮತ್ತು ಆ 0 ಕ್ಲಿಯರೆನ್ಸ್ ಚೆಕ್ ಮಾಡೋದು ನೋಡಿ, ಜಸ್ಟ್ ಇಟ್ಕೊಂಡು ಉಕ್ ಸೆಟ್ನ ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ನೀಡ್ಲ್ ಏನಾದರೂ ಮೂಮೆಂಟ್ ಚೇಂಜ್ ಆಗುತ್ತಾ ಅಂದರೆ ಮುಂದೆ ಬರುತ್ತಾ ಅನ್ನೋದು ನಿಮ್ಗೆ ಗೊತ್ತು. ಆ ಅಡ್ಜಸ್ಟ್ಮೆಂಟ್ ಮಾಡೋದು ನೋಡಿ, ಇಲ್ಲಿ ಎಕ್ಸೆಂಟ್ರಿಕ್ ಇಲ್ಲಿ 3 mm ಸ್ಕ್ರೂ ಒಂದಿರುತ್ತೆ, ಅದನ್ನು ಲೂಸ್ ಮಾಡಿಕೊಂಡು ಆ ಎಕ್ಸೆಂಟ್ರಿಕ್ ಸ್ಕ್ರೂನಲ್ಲಿ ನೀವು
ಹಿಂದೆ ಮುಂದೆ ಅದೇ ಮೈನಸ್ ಸ್ಕ್ರೂ ಡ್ರೈವರಲ್ಲಿ ಪ್ಲಸ್ ಮೈನಸ್ ಮಾಡಿದಾಗ ನಿಮಗೆ ಅದು ಕ್ಲಿಯರೆನ್ಸ್ ಬರುತ್ತೆ. ಅದೆಲ್ಲ ಆದಮೇಲೆ ನೋಡಿರಿ, ಈ ಉಕ್ಕು ಡ್ರೈವ್ ಹೇಳಿದ್ನಲ್ಲ, ಈ ಉಕ್ ಡ್ರೈವ್ ಅಡ್ಜಸ್ಟ್ಮೆಂಟು ಸಹ ಹಿಂದೆ ಮುಂದೆ ತೊಗೊಳೋ ಅಡ್ಜಸ್ಟ್ಮೆಂಟು ಇಲ್ಲಿ ಒಳಗಡೆ ಇದೆ. ಇದು ಸೇಮ್ ಅಲ್ಲಿ ಎಕ್ಸೆಂಟ್ರಿಕ್ ತೋರಿಸ್ತಾ ಅದೇ ರೀತಿಯೇ ಇಲ್ಲಿದೆ. ಸೊ ಈ ಗ್ಯಾಪಲ್ಲಿ ನೀವು ಆ ಒಂದು ಆಲಂಕಿನ ಲೂಸ್ ಮಾಡಿಕೊಂಡು ಆ ಎಕ್ಸೆಂಟ್ರಿಕ್ ಟೈಪ್ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಅದನ್ನ ಲೂಸ್ ಮಾಡಿದ್ರೆ ಹಿಂದೆ ಮುಂದೆ ಸೇಮ್ ಡಿಟೋ ಆ ಉಕ್ ಡ್ರೈವ್ ಮೂಮೆಂಟ್ ಆಗುತ್ತೆ. ಅದೆಲ್ಲ ಆದಮೇಲೆ ನಾವು ಸ್ಟಿಚ್ ಮಾಡೋಣ. ಸೊ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಸ್ಟಿಚಿಂಗ್ ನಮ್ಗೆ ಕ್ಲೀನಾಗಿ ಬರ್ತಾ ಇದೆ. ಸೊ ನಾನು ಅದೇ ಹೇಳಿದ ಅನ್ನೆಸರಿ ಇರ್ತಕ್ಕಂಥ ಟೈಮಿಂಗ್ ಪಾರ್ಟ್ಸ್ ಫಿಟ್ ಮಾಡೋದು ವೇಸ್ಟ್ ಆಗಿರ್ತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸಿಲ್ಲ. ಯಾಕಂದ್ರೆ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ನಾನು ಮುಂಚೆಯಿಂದ ಹೇಳ್ತಾರೆ, ನನಗೂ ಇಷ್ಟ ಇಲ್ಲ. ಸೊ ಮೇಜರ್ ಆಗಿರ್ತಕ್ಕಂಥದ್ದೆಲ್ಲ ನಾನು ತೋರಿಸಿದ್ದೀನಿ. ಸೊ ಈ ವಿಡಿಯೋದ ನೋಡಿ ಆಲ್ರೆಡಿ ಸ್ಟಿಚ್ ಬರ್ತಾ ಇದೆ ಅಂದರೆ ನಾವು ಮಾಡಿರ್ತಕ್ಕಂಥ ವರ್ಕ್ ಕರೆಕ್ಟ್ ಇದೆ ಅಂತೇಳಿ ನೀವು ಗೆಸ್ ಮಾಡ್ಬೋದು ಸ್ನೇಹಿತರೆ. ಗೆಸ್ಸು ಅನ್ನೋದಕ್ಕಿಂತ ನೀವು ಕಣ್ಣೆದುರಿಗೆ ನೋಡ್ತಾ ಇದ್ದೀರಿ. ಸೊ ಇದು ಕಂಪ್ಲೀಟ್ ಡೀಟೇಲ್ಸು ನಿಮಗೆ ನಾನು ಈ ಒಂದು ವಿಡಿಯೋ ಮುಖಾಂತರ ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಎರಡಲ್ಲೂ, ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಎರಡರಲ್ಲೂ ಕೊಟ್ಟಿರೋದ್ರಿಂದ ನಿಮಗೆ ಈ ಬಾಟಕ್ ಮಿಷಿನ್ ಸಂಪೂರ್ಣ ಮಾಹಿತಿ ನಾನು ಕೊಟ್ಟಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ನೀವು ನೋಡಿ ಟಾಪ್ ವ್ಯೂ ನೋಡ್ತೀವಿ, ಇನ್ಸೈಡ್ದು ನೋಡಿ ಏನು ಬರಲ್ಲ. ನಾವು ಇದರಲ್ಲಿ ಡಬಲ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ, ಹಾಗಾಗಿ ನಿಮಗೆ ಅದು ಕಲರ್ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸೊ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದೇ ಸ್ನೇಹಿತರೆ. ಸೊ ಈ ವಿಡಿಯೋನ ನೀವು ನಿಮ್ಮ ಸ್ನೇಹಿತರಿಗಾಗಲಿ ನಿಮ್ಮ ಮತ್ತು ಜೂನಿಯರ್ಸ್ಗಾಗಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ, ಅವರು ಇದೇ ರೀತಿ ಹೊಸ ಹೊಸ ಒಂದು ಎಕ್ಸ್ಪೆರಿಮೆಂಟ್ಸ್ನ ಅಂದರೆ ಗೊತ್ತಿಲ್ಲದಿರತಕ್ಕಂಥ ಒಂದು ಕೆಲಸಗಳನ್ನ ಕಲ್ತ್ಕೊಂಡು ಅವರು ಮಾಡಲಿ ಅಂತೇಳಿ ಉದ್ದೇಶ. ಸೊ ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸೊ ಖಂಡಿತ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನಗೆ ಗೊತ್ತಿರತಕ್ಕಂಥದ್ದು ಪ್ರತಿಯೊಂದನ್ನು ನಾನು ನಿಮಗೆ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಹಾಗೆ ತುಂಬ ಜನ ಕೆಲವೊಂದು ಡೌಟ್ಸ್ ಕೇಳ್ತಾ ಇದ್ದೀರಿ. ಸೊ ನಿಮಗೆ ಇನ್ನೂ ಈಸಿ ಆಗೋ ಥರ ಏನಾದರೂ ನಿಮಗೆ ಹೆಲ್ಪ್ ಬೇಕು ಅಂದರೆ ನಾನು ನಿಮ್ಮಲ್ಲಿ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಯಾರಿಗಾದರೂ ಆಸಕ್ತಿ ಇದ್ದರೆ ನೀವು ಆ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು. ಕ್ವಶನ್ ಅಂದರೆ ಸಿಂಪಲ್ ಸ್ನೇಹಿತರೆ, ಇದು ನಿಮಗೆ ಉಪಯೋಗ ಆಗುವಂಥ ಒಂದು ವಿಷಯನೇ. ಸೊ ನಾನು ನಿಮಗೂ ಇದುವರೆಗೂ ನಾನು ಮಾಡ್ತಕ್ಕಂಥ ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ತುಂಬ ಜನ ನೋಡ್ತಾ ಇದ್ದೀರಿ. ಇನ್ನೂ ನಿಮಗೇನಾದರೂ ಕೇಳೋಕ್ಕೆ ಕೆಲವೊಂದಿಗೆ ನಿಮಗೆ ಡೌಟ್ಸು ಏನಾದರೂ ಕೇಳೋದಕ್ಕೆ ಆಗ್ತಾ ಇಲ್ಲ, ಇನ್ನೂ ಕೆಲವರಿಗೆ ಕೇಳೋಕ್ಕೆ ಗೊತ್ತಾಗ್ದೇ ಇರ್ಬೋದು. ಸೊ ಅಂಥವ್ರಿಗೆಲ್ರಿಗೂ ಸೊ ನಾನು ವಿಡಿಯೋ ಈ ಒಂದು ಯೂಟ್ಯೂಬಲ್ಲಿ ಲೈವ್ ಬರೋ ಒಂದು ಕಾನ್ಸೆಪ್ಟನ್ನ ನಾನು ನಿಮಗೆ ಹತ್ರ ಕೇಳಿ ನಿಮಗೆಲ್ಲರಿಗೂ ಓಕೆ ಅಂತ ಅನಿಸಿದರೆ ಸೊ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಲೈವ್ ಬಂದಾಗ ನೀವು ಡೈರೆಕ್ಟಾಗಿ ನನಗೆ ಕ್ವಶನ್ ಕೇಳ್ಬೋದು. ನಾನು ಆವಾಗ ನಿಮಗೆ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡೋ ಸಾಧ್ಯತೆಯೂ ಇರುತ್ತೆ ಸ್ನೇಹಿತರೆ. ಅದು ಪ್ರತಿಯೊಬ್ಬರಿಗೂ ಓಕೆ ಅನಿಸಿದರೆ ಮಾತ್ರ. ಸೊ ಅದನ್ನು ಸಹ ನೀವೇ ನನಗೆ ಗೈಡ್ ಮಾಡಬೇಕು. ಅಂದರೆ ಗೈಡ್ ಅಂದರೆ ನಿಮಗೆ ಯಾವ ಒಂದು ದಿನದಲ್ಲಿ ಲೈವ್ ಬಂದರೆ ಅಂದರೆ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋ ಒಂದು ಅವಕಾಶ ಸಿಗಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ನೆಚ್ಚಿನ RJ ಟೆಕ್ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಈ ಒಂದು ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ಮುಂದಿನ ಹೊಸ ವಿಷಯಗಳೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.